ರಂಗೇರ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಸಹೋದರ ಡಿಕೆ ಸುರೇಶ್ ಪರ ಡಿಸಿಎಂ ಡಿಕೆಶಿ ಅಬ್ಬರದ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಡಿಕೆ ಸುರೇಶ್ ಪರ ಬೆಂಗಳೂರು ದಕ್ಷಿಣದಲ್ಲಿ ಮತಯಾಚನೆಯನ್ನ ಮಾಡಲಾಗ್ತಾ ಇದೆ. ಆನೇಕಲ್ ಕ್ಷೇತ್ರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತಬೇಟೆಗಿಳಿದಿದ್ದಾರೆ. ಡಿಕೆಶಿಗೆ ಶಾಸಕ ಶಿವಣ್ಣ ಹಾಗೆಯೇ ನೂರಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಸಾಥ್ ನೀಡಿದ್ದಾರೆ. ಅನೇಕ ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಕೂಡ ಸಾಥ್ ನೀಡ್ತಾ ಇದ್ದಾರೆ. ನಾನು 1 ಗಂಟೆ ತಡವಾಗಿ ಬಂದಿದ್ದೇನೆ, ತಾವೆಲ್ಲ ಕ್ಷಮಿಸಬೇಕು. ಇಂಥ ದೊಡ್ಡ ಸಂಖ್ಯೆಯಲ್ಲಿ ಆನೇಕಲ್ನಲ್ಲಿ ತಾವೆಲ್ಲ ಈ ಒಂದು ಚುನಾವಣಾ ಪ್ರಚಾರ ಭಾಷಣದಲ್ಲಿ ನಾವೆಲ್ಲ ಮಾಡಿದ್ದೀವಿ. ನಿಮ್ಗೆ ಡಿಕೆ ಸುರೇಶ್ ಅವರು 10 ವರ್ಷದಿಂದ ಪಾರ್ಲಿಮೆಂಟ್ಗೆ 10 ವರ್ಷ ನಿಮ್ ಸೇವೆಯನ್ನ ಮಾಡಿದ್ದಾರೆ, 3 ಬಾರಿ ಗೆದ್ದಿದ್ದಾರೆ. ನಿಮ್ಗೆ ಯಾರಿಗಾರು ನಾನೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ MP ಗೆದ್ದ ಮೇಲೆ ಈ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ, ಒಬ್ಬ ಪಂಚಾಯತಿ ಮೆಂಬರ್ ತರ, ಒಬ್ಬ ಮುನ್ಸಿಪಾಲಿಟಿ ಮೆಂಬರ್ ತರ ಅವರು ನಿಮ್ಮ ಸೇವೆ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನ ಇವತ್ತು ನಾನು ಕೇಳ್ತಾ ಇದ್ದೇನೆ. ನಿಮ್ಗೆ ನಿಮ್ಮ MP ಮೇಲೆ ಗೌರವ ಇದೆಯಾ ಇಲ್ವಾ? ಹಿಂದೆ ದೇವೇಗೌಡರು ಇದ್ರು, ಕುಮಾರಸ್ವಾಮಿ ಕೂಡ ಇಲ್ಲಿ MP ಇದ್ರು. ಯಾವಾಗಾದ್ರು ಬಂದು ನಿಮ್ಮ ಕಷ್ಟ ಸುಖನ ಅವ್ರು MP ಆಗಿದ್ದಾಗ ಕೇಳ್ತಾ ಇದ್ರಾ? ಅವ್ರು ಯಾವಾಗ ಕೇಳಲಿಲ್ಲ. ನಿಮ್ ಕ್ಷೇತ್ರದ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಈ ನನ್ನ ಮೇಲೂ ದೇವೇಗೌಡರು ನಿಂತಿದ್ರು ಇಲ್ಲಿ. ಯಾವಾಗ ಕೂಡ MP ಯಾರು ಬರ್ತಾ ಇರ್ಲಿಲ್ಲ. ಕುಮಾರಸ್ವಾಮಿ ಕೂಡ ಯಾವಾಗೂ ಬರ್ತಾ ಇಲ್ಲ. ಈಗ ಬಂದು ಏನ್ ಮಾಡೋದವ್ರು? ಈಗ ನಮ್ಮ ಡಿಕೆ ಸುರೇಶ್ ಅವರು ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ ಈ ಆನೇಕಲ್ ತಾಲೂಕು, ಆನೇಕಲ್ ಕ್ಷೇತ್ರದ ಅನೇಕ ಭಾಗಕ್ಕೆ ಕುಡಿಯೋ ನೀರು, ಕಾವೇರಿ ನೀರು ಕೊಡಿಸ್ಬೇಕು ಅಂತ ಆರ್ಡರ್ ಮಾಡಿಸಿದ್ರು. ಬಿಜೆಪಿ ಅವರು ಏನ್ ಮಾಡಿದ್ರು? 4 ವರ್ಷ ಅದನ್ನ ನಿಲ್ಸ್ಬಿಟ್ರು. ಈಗ ಮತ್ತೆ ನಾನು ಬಂದಿದ್ದೀನಿ. ಹಿಂದೆ ಏನು ಸುರೇಶ್ ಅವರು ನಿಮ್ಗೆ ಈ ಕಾವೇರಿ ನೀರನ್ನ ಕೊಡಬೇಕು ಅಂತ ಹೇಳಿದ್ರು, ಅದನ್ನ ಮತ್ತೆ ಇಡೀ ತಾಲೂಕು ಫುಲ್ಲು ಮುಂದಕ್ಕೆ ಕಾವೇರಿ ನೀರು ಕೊಡಬೇಕು ಅಂತ ಹೇಳಿ ಈಗಾಗಲೇ ನಾನು ಆದೇಶ ಕೂಡ ಮಾಡಿದ್ದೀನಿ. ಈಗ ನಿಮ್ಮ ಅಭಿವೃದ್ಧಿಗೋಸ್ಕರ ಸುರೇಶ್ ಅವರು ಪ್ರತಿಯೊಂದು ಕೂಡ ಮೆಟ್ರೋ ಇಂದ ಹಿಡಿದು ಸರ್ವೆ ಮಾಡಿಸ್ತಾ ಇದ್ದೀನಿ. ಈ ಭಾಗ, ಈ ಒಂದು ಕ್ಷೇತ್ರ ಬೆಂಗಳೂರು ನಗರಕ್ಕೆ ಕ್ಷೇತ್ರ, ಹಳ್ಳಿ ಅಲ್ಲ. ನೀವು ನಿಮ್ಮ ತರಕಾರಿ, ನಿಮ್ಮ ಕರೆಂಟು ಎಲ್ಲ. ಈಗ ನಾವೇನ್ ಮಾತು ಕೊಟ್ಟಿದ್ದು, ಈಗ ಬಿಜೆಪಿ ಅವ್ರು ಏನ್ ಮಾತು ಕೊಟ್ಟಿದ್ದು, ನಿಮ್ಗೆಲ್ಲ ನಾವು ಕಪ್ಪಣ ತಗೊಬಂದು ಬ್ಯಾಂಕ್ಗೆ ಹಾಕಿ ನಿಮ್ಮ ಅಕೌಂಟ್, ಜನ್ಧನ್ ಅಕೌಂಟ್ ಓಪನ್ ಮಾಡಿ ನಿಮ್ಗೆಲ್ಲ 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ನಿಜಾನ ಸುಳ್ಳು? ಕೊಟ್ರ ದುಡ್ಡು? ಏನಿಲ್ಲ. ನಿಮ್ಗೆಲ್ಲ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಏನಾದ್ರು ಕೊಡ್ಸಿದ್ರ? ಆಯ್ತು. ರೈತರುಗಳು, ನೀವೆಲ್ಲ ರೈತರು, ನಿಮ್ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಡಬಲ್ ಆಯ್ತಾ? ಪಾಪ ಕೆಲವು ರೈತರು ಅಷ್ಟೋ ಇಷ್ಟ ಉಳ್ಕೊಂಡವ್ರೆ, ತರಕಾರಿ ಬೆಳಿತಾವ್ರೆ, ಹೂವು ಬೆಳಿತಾವ್ರೆ. ಕೊರೋನಾ ಸಂದರ್ಭದಲ್ಲಿ ಏನಾದ್ರು ಸಹಾಯ ಮಾಡಿದ್ರೇನ್ರಿ? ನೀವು ಕೇಳಬೇಕು. ಯಾವುದೇ ಪಾರ್ಟಿಯವರಾಗ್ಲಿ ನೀವು ಕೇಳಬೇಕು. ನಿಮ್ಗೆ ಕೇಳುವಂತ ಹಕ್ಕು ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀರಿ. ನೀವು ನಡೀರಿ ಸಾಕು ಅಂತ. ಪಾಪ ನಾರಾಯಣ ಸ್ವಾಮಿ ನಿಮ್ ತಾಲೂಕು ಮಿನಿಸ್ಟರ್ ಹೋಗಲು ನಿಂತಿದ್ದ, ಎಲೆಕ್ಷನ್ ಕ್ಯಾಂಡಿಡೇಟ್ ಆಗಿದ್ದ. ಅವ್ರಿಗೆ ಟಿಕೆಟ್ ಕೊಟ್ರೇನ್ರಿ? ಈಗ ಬಂದು ಇಲ್ಲಿ ಎಲೆಕ್ಷನ್ ಕ್ಯಾನ್ವಸ್ ಮಾಡ್ತಾ ಇದಾರೆ. ಪಾಪ ನಾರಾಯಣ ಸ್ವಾಮಿ ರೆಸ್ಟ್ ತಗೋರಿ ಸುಮ್ನೆ. ಅವ್ರೇನಾರು ಮಾಡ್ಕೊಳ್ಳಿ. ಒಟ್ಟೊಳಗೆ ಅವ್ರ ಪಾರ್ಟಿ 14 ಜನ ಕ್ಯಾಂಡಿಡೇಟ್ ಗಳನ್ನ ಚೇಂಜ್ ಮಾಡೋರೆ. ಯಾಕೆ? ಅವರು ಸೋಲ್ತೀವಿ ಅಂತ. ಈಗ ಬಿಜೆಪಿಯಿಂದ ಕ್ಯಾಂಡಿಡೇಟ್ ನ ದಳದ ಇಷ್ಟು ಸತಿ 2 ಬಾರಿ 3 ಬಾರಿ ದಳದಿಂದ ಗೆದ್ದಂತ ದೇವೇಗೌಡರ ಕುಟುಂಬ ಹಳ್ಳಿನಿಂದ ಈಗ ಬಿಜೆಪಿ ಕ್ಯಾಂಡಿಡೇಟ್ ಅಂತ ನಿಲ್ಸವ್ರೆ. ಓಲಿ ಆಯ್ತಪ್ಪ, ನೀನ್ ನಡೆಯ ಏನೋ ಡಾಕ್ಟರ್ ಕೆಲಸ ಮಾಡ್ತಾ ಇದ್ದ ಇರ್ಲಿ. ನೀ ಅಧಿಕಾರದಲ್ಲಿ ಇದ್ದಾಗ ಏನ್ರಿ ಮಾಡಿದ್ರಿ? ನಿಮ್ ಪಾರ್ಟಿ ಮೇಲೆ ನಂಬಿಕೆ ಇಲ್ಲ ಅಂದ್ರೆ, ನಿಮ್ ಚಿಹ್ನೆ ಬಗ್ಗೆ ನಂಬಿಕೆ ಇಲ್ಲ ಅಂದ್ರೆ ಓಟ್ ಹೆಂಗಾಗ್ತಾರೆ ಜನ? ನಿನ್ ದಳ ಇರ್ತದ? ಸೊ ಸಾಧ್ಯ ಇಲ್ಲ. ಬಿಜೆಪಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ. ಡಿಕೆ ಸುರೇಶ್ ಹೋದ್ ಬಾರಿ 2,02,30,30,000 ಗೆಲ್ದಿದ್ರು. ಈಗ 2.5 ಲಕ್ಷಕ್ಕಿಂತ ಜಾಸ್ತಿ ಅಂತರದಿಂದ ಗೆದ್ದೇ ಗೆಲ್ತಾರೆ. ಆತ್ಮವಿಶ್ವಾಸ ಇರಲಿ. 2.5 ಲಕ್ಷ ಅಂತರದಿಂದ ಗೆಲ್ತಾರೆ.
ಇವತ್ತು ನಿಮ್ಗೆ ನಾವು ಮಾತು ಕೊಟ್ಟಿದ್ದು 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ದು, 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ದು. ನಿಮ್ಗೆಲ್ಲ ಉಚಿತವಾಗಿ ಕರೆಂಟ್ ಬಿಲ್ ಬರ್ತಾ ಇದೆ ಇಲ್ಲ, 0 ಬಿಲ್ಲು. ತಾಯಂದಿರಿಗೆಲ್ಲ 2,000 ರೂಪಾಯಿ ಬರ್ತಾ ಇದೆ ತಾನೆ, 10 kg ಅಕ್ಕಿ ಸಿಗ್ತಾ ಇದೆ ತಾನೆ, ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡ್ತಾ ಇದ್ದಾರೆ ತಾನೆ. ಇಷ್ಟೇ ಯುವಕರಿಗೆಲ್ಲ ಹಿಂಗೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಮಹಾಲಕ್ಷ್ಮಿ ಯೋಜನೆ ಕೊಡ್ತೀನಿ ಅಂತ. ಎಷ್ಟು? 1 ಲಕ್ಷ ತಿಂಗಳಿಗೆ, ವರ್ಷಕ್ಕೆ 8,000 ರೂಪಾಯಿ. ಈಗ ಯುವಕರಿಗೆ 8,000 ರೂಪಾಯಿ, ವರ್ಷಕ್ಕೆ 1 ಲಕ್ಷ. ಇನ್ ಮುಂದಕ್ಕೆ ಹಾಸ್ಪಿಟಲ್ ಬಿಲ್ ನೀವು ಯಾರು ಬಿಲ್ ಕಟ್ಟಂಗಿಲ್ಲ. 25 ಲಕ್ಷ ರೂಪಾಯಿವರೆಗೂ ನಿಮ್ಮೆಲ್ಲರೂ ಕೂಡ ಇನ್ಶೂರೆನ್ಸ್. ಇಂಥ ಯೋಜನೆಗಳ